ನೆಕ್ಸ್ಟ್ ಬ್ಯಾಚ್ ಬರ್ತೀನಿ ಈಗ 3 ಮಂದಿ ಜೋಡಿ ಬಿಡತ್ತೀನಿ ನಡ್ರಿ. ಪ್ರಸಾದ ಅಲ್ಲಿ ಮುಗಿಸಿ ಹೊಂಟ್ರ ಹಿಂದಕ್ಕೆ ಬರಲಿ ನೀವು ಒಟ್ಟಿಗೆ ಬರೋದು ಅಣ್ಣ. ರಾಜ್ಯದೊಳಗೆ ನಾವು ಕನಿಷ್ಠ 18ರಿಂದ 20 ಸೀಟ್ ನಾವು ಗೆಲ್ತೀವಿ. ಈಗಾಗಲೇ ಎಚ್ ಕೆ ಪಾಟೀಲ್ ಹೇಳಿದಾಗೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ನಾವು ಗೆಲ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿ 100ಕ್ಕೆ 80ರಷ್ಟು ನಮಗೆ ಮತದಾನ ಮಾಡ್ತಾರಂತಕ್ಕಂಥ ಆತ್ಮವಿಶ್ವಾಸ ನಮಗೆ. ಮತ್ತೇನಿದೆ ನೋಡಿ, ಸಿದ್ದರಾಮಯ್ಯನವರು ಮುಂದುವರಿತಾರೆ, ಡಿ ಕೆ ಶಿವಕುಮಾರು ಮುಂದುವರಿತಾರೆ. ಅವ್ರವ್ರ ಕುರ್ಚೆಗಳು ಎರಡು ಫುಲ್ ಆಗಿದಾವೆ. ಇನ್ನೂ ಏನು ಬೇಕು ನಿಮಗೆ? ಚೇಂಜ್ ಆಗೋದು ನೀವು ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ದು ನಾ ಕೇಳಿದ್ದೀನಿ. ಬಾಗಲಕೋಟೆಯಲ್ಲಿ ಯಾವ ವಾತಾವರಣ ಇದೆ? ನಾನು ಹೇಳಿದ್ನೆಲ್ಲ, ಬಾಗಲಕೋಟು, ಬಿಜಾಪುರ, ಹಾವೇರಿ, ನಾನು 3 ಜಿಲ್ಲೆ ಮಾತ್ರ ಅಡ್ಡಾಡೀನಿ, 3 ಗೆಲ್ತೀವಿ. ನಾನು ಎಚ್ ಕೆ ಪಾಟೀಲ್ರಂಗೆ ಆ ಕಡೆ ಈ ಕಡೆ ಹೋಗಿಲ್ಲ. 3 ಕಡೆ ಮಾತ್ರ ನಾನು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. 3 ಕಡೆ ಗೆಲ್ತೀವಿ. ಮತ್ತು ಈಗ ಯಾರೋ ಕೇಳಿದ್ರು ಹಾವೇರಿಗೆ ಇವತ್ತು ಬಂದಾರ ಅಂಥೇಳಿ. ನಾವು ಬರ್ಲಾಕತ್ತೆ, ನಿಮಗೂ ಗೊತ್ತ, ನಾವು ಒಬ್ಬನೇ ಬಂದಿಲ್ಲ, ಮುಖ್ಯಮಂತ್ರಿನೂ 4 ಸರ್ತಿ ಕರ್ಕೊಂಡ್ಬಂದೀನಿ. ಇನ್ನೂ ಏನು ಬೇಕು ನಿಮಗೆ? ಹಂಗೆ ಚುನಾವಣೆ ನಾವು ಮೊದಲೇ ತಯಾರಿ ಮಾಡೀವಿ, ನಿಮಗೆ ಗೊತ್ತೇ ಇಲ್ಲ ಅದು. ಜನ ನೀವೇನಾರ ಮರೆಸೋ ಪ್ರಯತ್ನ ಮಾಡ್ಬೋದು, ಅವ್ರು ಮರೀದಿಲ್ಲ. ಜನ ನಮ್ಮ ಜೋಡಿ ಇದ್ದಾರಂತ ಈ ಸರ್ತಿ ಗೆಲ್ತೀವಿ. ಮತ್ತು ನಿಮಗೂ ಗೊತ್ತದ, ಈಶ್ವರಪ್ಪನವ್ರ ಪಾಪ ಇಷ್ಟೆಲ್ಲ ತಯಾರು ಮಾಡಿದ್ರು. ಮತ್ತು ಬೊಮ್ಮಾಯಿ ಸಾಹೇಬರು ಅವ್ರಿಗೆ ಹೇಳಾರ್ದೆ ಬಂದುಬಿಟ್ರು. ಪಾಪ ಈಶ್ವರಪ್ಪವ್ರ ಗತಿ ಏನಾಯಿತು? ನೀವೇ ಬರೆದಿದ್ರಿ ಈಶ್ವರಪ್ಪನ ಮಗ ಕ್ಯಾಂಡಿಡೇಟ್ ಅಂತ ಹೇಳಿ. ನೀವೇ ಬರೆದಿದ್ದಿಲ್ಲ, ನೀವೇ ಪ್ರಚಾರ ಮಾಡಿದ್ರಲ್ಲ. ನಿಮಗೆ ಗೊತ್ತಿಲ್ಲ, ಒಬ್ಬ ಮುಖ್ಯಮಂತ್ರಿ ಆದಮೇಲೆ ಮತ್ತೊಂದು ಆಸೆ ಮಾಡಬೇಕಾ? ಜೀವನದ ಅಂತಿಮ ಗುರಿ ತಲುಪಿದ ಮೇಲೆ ಅವರಲ್ಲಿ ಸ್ವಲ್ಪ ದೊಡ್ಡತನ ಬೇಕು, ಸಣ್ಣವ್ರ ಮೇಲೆ ಬರಲಿ ಅಂಥೇಳಿ. ಇವತ್ತು ನಿಮ್ಗೆ ಗೊತ್ತಿದೆ, ಬೊಮ್ಮಾಯಿ ಸಾಹೇಬರು ಬಂದಿದ್ದರಿಂದ ಬಿ ಜೆ ಪಿನೇ ಹೊಡೆದೋಗಿದೆ. ಯಾರ ಎದೆಯಲ್ಲಿ ರಾಮ ಮತ್ತು ಮೋದಿ ಇದ್ದರು, ಅವ್ರ ಎದೆಯಲ್ಲಿ ಏನೇನು ಬರ್ತಾಯಿದೆ ಇವತ್ತು.
ಅದು ನಿನಗೆ ಗೊತ್ತಪ್ಪ. ನಾನಂತರ ಅವ್ರಿತ್ತು ಆಸೆ ಪಡಬಾರ್ದಂತ ಮುಖ್ಯಮಂತ್ರಿ ನಾನು ಆದ್ನಪ್ಪ ಅಂದ್ರೆ ಬೇರೆದನ್ನೇ ಆಸೆ ಪಡ್ತೀನಿ. ನಾನು ಮಂತ್ರಿ ಆಗಿದ್ದೆ ಸಾಕಂತ ಹೇಳಿ ನಾನು ಸಂತೃಪ್ತಿದ್ದೀನಿ. ಇವತ್ತು ಏನೋ ಪಾಪ ಹೊಸೊಬ್ರಿಗೆ ಒಂದು ಅವಕಾಶ ಸಿಕ್ತಿತ್ತು. ಜಗದೀಶ್ ಮುಖ್ಯಮಂತ್ರಿ ಆದವರಲ್ಲ ಸರ್, ಅಂತ ತಗೊಂಡಿದ್ರಿ, ಪಕ್ಷದೊಳಗೆ ತಗೊಂಡಿದ್ರಿ, ನಾವೇನು ಮುಖ್ಯಮಂತ್ರಿ ಮಾಡ್ತೀವಿ ತಗೊಂಡಿದ್ವಿ. ಬಂದಿದ್ರಲ್ಲ ನಮ್ಮ ಪಕ್ಷದ ಕಾರ್ಯಕ್ರಮ ಮೆಚ್ಚಿ ಬಂದಿದ್ರು ಅವರು. ರಾಮ ಮತ್ತು ಮೋದಿ ಬೊಮ್ಮಾಯಿ ಅವರ ಎಂಟ್ರಿ ಆದ ನಂತರ ಅವ್ರ ಎದೆಯೊಳಗೆ ಏನು ಬದಲಾವಣೆ ಆಗ್ಯದ ನಿಮ್ಗೆ ಗೊತ್ತದಲ್ಲ. ಇವತ್ತು ಅವ್ರು ಈಶ್ವರಪ್ಪರು ಏನು ಹೇಳಕತ್ತಾರೆ ಇವತ್ತು ಆಯ್ತಿಲ್ಲ, ಗೊತ್ತಾಗ್ತದ ಅವ್ರ ಎದೆಯೊಳಗೆ ಏನದ ಅನ್ನೋದು ನಿಮ್ಗೆ. ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಗ್ಯಾರಂಟಿಗಳಿಂದ ಬಡವರಾಗೆ ಉಳಿತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ರಿಯಾಕ್ಷನ್? ಬಡತನ ರೇಖೆಯಿಂದ ಮ್ಯಾಲೆ ತಂದಿದ್ದೇವೆ ನಾವು ಹೇಳ್ತೀವಿ. ನೀವು ಯುಗಾದಿ ಸಂತಿ ಮಾಡೋಕ್ಕೇನು ಬಂದಿದ್ರಲ್ಲ, ರಂಜಾನ್ ಸಂತಿ ಮಾಡೋಕ್ಕೇನು ಬಂದಿದ್ರಲ್ಲ, ಹೆಣ್ಮಕ್ಳು ಬರಲಿ ಗಂಡು ಮಕ್ಕಳು ಬರಲಿ, ಈ ಹಬ್ಬ ಬಂದಾಗ ಸಾಲ ಮಾಡಿ ಸಂತಿ ಮಾಡೋಕ್ಕೆ ಬರ್ತಿದ್ರು, ಕೈಗಡು ಮಾಡಿ ಸಂತಿ ಮಾಡೋಕ್ಕೆ ಬರ್ತಿದ್ರು, ಬೀಗ್ರ ಹತ್ರ ರೊಕ್ಕ ಇಸ್ಕೊಂಡು ಸಂತಿ ಮಾಡೋಕ್ಕೆ ಬರ್ತಿದ್ರು. ಹಬ್ಬದ ಸಂತಿ ಈ ಸಲ ಯಾರು ಮಾಡ್ಯಾರ? ಮಹಿಳಾ ಶಕ್ತಿ ಗುಂಪುಗಳೇನಿದ್ದು, ಸ್ತ್ರೀ ಶಕ್ತಿ ಗುಂಪುಗಳು, ಆ ಶಕ್ತಿ ಗುಂಪುಗಳಲ್ಲಿ ನೀವು ಅಂಕಿ ಸಂಖ್ಯೆ ನೋಡಿರಿ, ಎಷ್ಟು ಮಂದಿ ಈ ಟೈಮ್ನೊಳಗೆ ಹಬ್ಬದ ಟೈಮ್ನೊಳಗೆ ಸಾಲ ತೊಗೊತಿದ್ರು. 20%, 22%ಗೆ ಸಾಲ ತೊಗೊಂಡಿದ್ರು. ಈ ಸಲ ಯಾರ ಸಾಲ ತೊಗೊಂಡಿದ್ದು ನೋಡಿದ್ರಿ ನೀವು? ಯಾಕೆ? ಇದು ಬಡತನವನ್ನು ನಿವಾರಣೆ ಮಾಡಿರ್ತಕ್ಕಂಥ ರೀತಿ. ಇದಕ್ಕಿಂತ ಇನ್ನೊಂದು ಸ್ಪಷ್ಟವಾಗಿರ್ತಕ್ಕಂಥ ಸಾಕ್ಷಿ ಬೇಕಾ? ಈಗ ತಾವು ಹೇಳಿದ್ರಿ ಮಹಿಳೆಯರನ್ನ ದಾರಿ ತಪ್ತಾ ಇದ್ದಾರೆ ಅಂತೇಳಿ ಆಪಾದನೆ ಮಾಡ್ತಾ ಇದ್ದಾರೆ. ನೋಡಿ, ಆ ರೀತಿ ಮಾತನಾಡುವವರು ಅರ್ಥ ಮಾಡ್ಕೋಬೇಕು. ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ, ನೀವೇನು ಹೇಳಿದ್ದೀರಿ ವಿಷಾದ ವ್ಯಕ್ತಪಡಿಸಿದರೆ ಆಗೋದಿಲ್ಲ. ನೀವು ಮಾಡಿರ್ತಕ್ಕಂಥ ಆರೋಪ ಏನಿದೆ ಅದು ಮಹಿಳಾ ಲೋಕಕ್ಕೆ ಕಲಂಕ ತರ್ತಕ್ಕಂಥ ಒಂದು ಆಪಾದನೆ. ಆದ್ದರಿಂದ ತಾವು ಅವರ ಪಾದ ಮುಟ್ಟಿ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದರೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಗಂಡಾಂತರ ಇದೆ, ಅದು ಅಂತ್ಯಕ್ಕೂ ಬರ್ಬೋದು ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ. ಸರ್, ನಿಮ್ಮ ಅಭ್ಯರ್ಥಿ ಮಾಜಿ CM ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ. ರಾಜ್ಯ ನಾಯಕರು ಬಂದು ಅವ್ರ ವಿರುದ್ಧ ಅವರ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥ ಮಾತುಗಳು ಕೇಳ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ಗ್ಯಾರಂಟಿಯನ್ನು ತೆಗಳ್ಕಂತ ಮೋದಿ ಗ್ಯಾರಂಟಿಗಳನ್ನು ಹೊಗಳ್ಕೊಂತ ಜನ ಮತಯಾಚನೆ ಮಾಡ್ತಾರೆ. ನಿಮ್ಮ ನಾಯಕರು ಯಾಕೆ ಬಂದಿಲ್ಲ? ರಾಜ್ಯ ನಾಯಕರು ಇದುವರೆಗೂ ಬರ್ತಾರೆ. ಆ ಕಡೆ ಚುನಾವಣೆಗಳದಾವಲ್ಲ, ಆ ಕಡೆ ಚುನಾವಣೆಗೆ ನಾವು ಒತ್ತು ಕೊಟ್ಟಿದ್ದೇವೆ. ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಶಿವಕುಮಾರ್ ಅವರು ಆ ಕಡೆ ಇದ್ದಾರೆ. ಈಗ ಅಲ್ಲಿ ಮುಗಿತಾ ಬರ್ತದಲ್ಲ, ಅವಾಗ 23ರಿಂದ ಈ ಕಡೆ ಎಲ್ಲರೂ ಬರ್ತೀವಿ. ಸಚಿವರು ಯಾರು ಬರ್ಬೇಕಲ್ರಿ? ನಾ ಬಂದೇನಿ, ಲಾಡ್ ಬಂದಾರ, ಶಿವಾನಂದ ಪಾಟೀಲ್ ಇಲ್ಲಿ ಅದಾರ, ರುದ್ರಪ್ಪ ಲಮಾಣಿ ಅವರು ಅದಾರ, ಶಿವಣ್ಣವ್ರು ಅದಾರ. ಯಾರು ಬರಬೇಕು? ಪರಿಣಾಮ ಬೀರ್ತದೆ. ನಮ್ಮ ರಾಜ್ಯ ಸರ್ಕಾರ ಇನ್ನೂ ಗಟ್ಟಿ ಆಗುವ ಅಂತ ಇದು ಪರಿಣಾಮ ಬೀರ್ತದೆ. ಸರ್, ಇನ್ನೊಂದು ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ, ನೀವು ಬಹುಮತ ಪಡಲಿಕ್ಕೆ 273 ಕ್ಷೇತ್ರದಲ್ಲಿ ನಿಲ್ಲಬೇಕು. ಅಷ್ಟೇ ಕ್ಷೇತ್ರದಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ಅವ್ರ ಬಹುಮತನೇ ಬರೋದಿಲ್ಲ, ಅವ್ರು ನಿಂತಿರೋ ಸಂಖ್ಯೆನೇ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ನೋಡಿ, ನಾವು ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ಸ್ಥಾಪನೆ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ಅವರು ಪ್ರಜಾಪ್ರಭುತ್ವದೊಳಗೆ ಕಾಂಗ್ರೆಸ್ ಲೆಡ್ ಗೌರ್ಮೆಂಟ್ ಅಂದ್ರೆ ಏನು? ಇಂಡಿಯಾ ಮೈತ್ರಿಕೂಟದ ಸರ್ಕಾರವನ್ನು ನಾವು ಸ್ಥಾಪನೆ ಮಾಡ್ತೇವೆ. ಅದಕ್ಕೆ ನಿಂತೇವೆ ಇಲ್ಲ ನಾವು ಇಂಡಿಯಾ ಮೈತ್ರಿಕೂಟದಿಂದ. ಸಂಗಣ್ಣ ಕರಡಿ ಅವರು, ಅವರ ಅಭಿಮಾನಿಗಳೆಲ್ಲ ಅವ್ರಿಗೆ ಕಾಂಗ್ರೆಸ್ಸನ್ನು ಸೇರಬೇಕು ಅಂಥೇಳಿ ಸಾಕಷ್ಟು ಒತ್ತಾಯ ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಪಕ್ಷವನ್ನು ಸೇರಲಿದ್ದಾರೆ.